ಸಂಖ್ಯೆ ಬೆಳೆಸ್ಕೊಂಡಾಗ್ಲೇ ಅರ್ಥ ಆಯ್ತು ಅವ್ರದೇ ಸ್ಲೋಗನ್ನು. ನೋ ಪ್ಲೀಸ್ ಯು ಶುಡ್ ನಾಟ್ ಕಾಮೆಂಟ್ ಲೈಕ್ ದಟ್ ಏನ್ ಗೊತ್ತಾ, ಆಯ್ತು ನೀವು ಚೂಸ್ ಮಾಡಿರೋ ಪಕ್ಷ ಇವಾಗ ಸೆಕ್ಯುಲರಿಸಮ್ ಇದೆಯಾ? ಆಫ್ ಕೋರ್ಸ್ ಇದೆ. ನೀವು ಸೆಕ್ಯುಲರಿಸಮ್ ಅನ್ನೋ ಪದದಲ್ಲೇನೆ ನೀವೊಂದು ಕಮ್ಯುನಿಟಿನ ಸೃಷ್ಟಿಸ್ಕೊಂಡಿದ್ದೀರಾ. ಏನಂತ? ನಾನ್ ಕ್ಯಾಸ್ಟಿಸಮ್ ಆಗಬೇಕಾಗೋದು. ಓಕೆ, ಕ್ಯಾಸ್ಟಿಸಿಸಮ್ ಆಗಬೇಕು, ಸೆಕ್ಯುಲರಿಸಮ್ ಆಗಬಾರ್ದು. ಯು ನೋ ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಕ್ಯಾಸ್ಟಿಸಮ್ ಆ್ಯಂಡ್ ಸೆಕ್ಯುಲರಿಸಮ್? ಪ್ಲುರಾಲಿಟಿ ಅಂದರೆ ಏನು, ಬಹುತ್ವ ಅಂದರೆ ಏನು ಅಂತ ಅಂದರೆ, ಈಗ ನೀವು ಪಂಚೆ ಉಟ್ಕೊಂಡಿದ್ದೀರಾ, ಶರ್ಟ್ ಹಾಕ್ಕೊಂಡಿದ್ದೀರಾ, ನೀವು ಕಾಲಭೈರವೇಶ್ವರನ್ನೋ ಅಥವಾ ಮಧುರಮ್ಮನ್ನೋ ಪೂಜೆ ಮಾಡ್ತೀರಾ. ಯಾವುದೇ ದೇವಸ್ಥಾನಕ್ಕೆ ಹೋಗಲ್ಲ. ನೀವು ಏಥಿಸ್ಟ್ ಆಗಿದ್ರು, ನೀವು ನಾಸ್ತಿಕರಾಗಿದ್ರು, ನಿಮ್ಮ ನಾಸ್ತಿಕ ಭಾವನೆಯನ್ನ ಇನ್ಯಾರೋ ಕಾಲಭೈರವೇಶ್ವರನ ಆರಾಧನೆ ಮಾಡೋರನ್ನ, ಇನ್ಯಾರೋ ಮಧುರಮ್ಮನ ಆರಾಧನೆ ಮಾಡೋರನ್ನ. ಹಾಗಿದ್ರೆ ಒಂದು ಕೆಲಸ ಮಾಡೋಣ, ಮುಂದಿನ ಗಣೇಶ ಹಬ್ಬಕ್ಕೆ ನಿಮ್ಮನೆಯಲ್ಲೇ ಹಬ್ಬದ ಆಚರಣೆ ಖಂಡಿತ ಮಾಡೋಣ. ನಮ್ಮೂರಲ್ಲಿ ಗಣೇಶ ಹಬ್ಬಕ್ಕೆ ಚೀಟಿ ಹಾಕೊಂತಾರೆ. ಅದು ನಮ್ಮ ಹಳ್ಳಿಗಳ ಕಡೆ ಎಲ್ಲ ಪರಂಪರೆ ಇದೆ. ಯಾರೋ ಮಾಡ್ತಾ ಇದ್ದಾರೆ, ಆ ಕಡೆ ಒಂದು 2% ಜನ, ಈ ಕಡೆ ಒಂದು 2% ಜನ. ಅದಕ್ಕೆ ತುಪ್ಪ ಸುರಿಯೋ ಹಾಗೆ ನಮ್ದೊಂದಷ್ಟು ಮೀಡಿಯಾಗಳು, ಎಲ್ಲ ಮೀಡಿಯಾಗಳು ಅಲ್ಲ, ಒಂದಷ್ಟು ಮೀಡಿಯಾಗಳು ಇದೇ ಕೆಲಸ ಮಾಡ್ತಾ ಇರೋದ್ರಿಂದ ಎರಡೂ ಕಡೆ ಇದ್ದಾರೆ. ಮುಸ್ಲಿಂ ಎಕ್ಸ್ಟ್ರೀಮಿಸ್ಟು, ಇನ್ನೊಂದಷ್ಟು ಕಡೆ ಹಿಂದೂ ಎಕ್ಸ್ಟ್ರೀಮಿಸ್ಟು. ಇವ್ರು ಎರಡೂ ಜನರು ಮಾಡ್ತಾ ಇರುವಂಥ ತಪ್ಪಿನಿಂದ ಆ ಥರ ತಪ್ಪು ಸಂದೇಶ ಹೋಗ್ತಾ ಇದೆಯೇ ವಿನಃ ಗುರುಗೋವಿಂದ ಅವರ ಶಿಷ್ಯರಾಗಿದ್ದಂಥ ಶಿಶುನಾಳ ಶರೀಫರ ತತ್ವಪದಗಳನ್ನು ಹಾಡ್ತಾ ಕೇಳ್ತಾ ಬೆಳೀತಾ ಬಂದಿರುವಂಥ ನೆಲ ಇದು. ಆಯಿತು, ಬೇಡ ಬಿಡಿ ಈ ಹಲಾಲ್ ಕಟ್ಟು, ಜಟಕ ಕಟ್ಟು, ಈ ಟಾಪಿಕೇ ಬೇಡ. ಆ ಜಟಕ ಕಟ್ಟು ಬೇಡ, ನಮ್ಗೆ ಹಲಾಲ್ ಕಟ್ಟು ಬೇಡ, ನಮಗೆ ಮೀಟ್ ಮಾತ್ರ ಬೇಕು. ವಿ ಆರ್ ಇನ್ ದ ಮಿಡಲ್. ಬಿಟ್ಬಿಡಿ ನೀವು ಹಲಾಲ್ ಕಟ್ಟು. ನಾಳೆಯಿಂದ ಹಲಾಲ್ ಕಟ್ ಅಂದ್ರೆ ಏನು ಇಲ್ಲ. ಈಗ ವೇನ್ಸ್ ಇರುತ್ತೆ, ಈ ವೇನ್ಸ್ಗಳನ್ನ ಒಂದು ಕಟ್ ಮಾಡಿದ್ರೆ ಒಳಗಡೆ ಇರುವಂಥ ರಕ್ತ ಹೊರಗಡೆ ಬರುತ್ತೆ. ಎರಡನ್ನೂ ಒಟ್ಟಾಗಿ ಹಿಂಗೆ ಕಚಕ್ ಅಂತ ಕಟ್ ಮಾಡಿಬಿಟ್ರೆ ರಕ್ತ ಎಲ್ಲ ಒಳಗಡೆ ಉಳ್ಕೊಳ್ಳುತ್ತೆ. ರೋಗಗಳು ಹರಡೋದು ಹೇಗೆ ಅಂತ ಅಂದರೆ ರಕ್ತದಿಂದ. ಸೈನ್ಸ್ ಹಾಗಲ್ಲ ನಜ್ಮಾ, ಎಲ್ಲಿವರೆಗೂ ನಾವು ಹಲಾಲು ಜಟಕ ಈ ಹಬ್ಬದ ಆಚರಣೆಗಳಲ್ಲಿ ಗಣೇಶ ನಮ್ಮ ಬೀದಿಗೆ ಬರಬಾರ್ದು, ನಿಮ್ಮ ಬೀದಿಯಲ್ಲಿ ನಾವು ಬರಬಾರ್ದು, ಇವೆಲ್ಲ ನೋಡ್ತಿರ್ತೀನಿ. ಮೀಲಾದ್ ಬರಬಾರ್ದು, ನಮ್ಮ ಬೀದಿಗೆ ಗಣೇಶ ಬರ್ಬೋದು, ಇವೆಲ್ಲ ಅಸಹ್ಯ. ನಮ್ಮ ದೇಶ ಇರೋದೇನೆ, ನಮ್ಮ ನಾಡಿರೋದೇನೆ ಸೌಹಾರ್ದ ಪರಂಪರೆ. ಎಲ್ಲರನ್ನೂ ಎಂಜಾಯ್ ಮಾಡಿ. ನಿಮ್ಗೆ ಏನು ಇಷ್ಟ ಗುರು? ಹಲಾಲ್ ಇಷ್ಟನಾ, ಜಟ್ಕ ಇಷ್ಟನಾ, ಇಲ್ಲ ಹಾಗೆ ನೀವೇ ತಗೊಂಬಂದು ಕುಯ್ಕೊಳ್ಳೋದು ಇಷ್ಟನಾ? ಮಾಡ್ಕೊಂಡು ತಿನ್ನಿ. ಈ ದೇಶದಲ್ಲಿ ಇದ್ದಂಥ ಬಾಂಧವ್ಯನ ಕಿತ್ತಾಕಕ್ಕಾಗಲಿಲ್ಲ, 2 ದೇಶ ಮಾಡಿಬಿಟ್ರು. ಅವರು ರಾಜಕೀಯದ ತೆವಲಿಗೆ, ಅವರು ಅಧಿಕಾರದ ತೆವಲಿಗೆ 2 ದೇಶ ಮಾಡಿಬಿಟ್ರು. ಆದರೆ ಬಾಂಧವ್ಯನ ಕೀಳಕ್ಕಾಯ್ತಾ? ಬಾಂಧವ್ಯನ ಕೀಳಕ್ಕಾಗಲಿಲ್ಲ. ಆ ಸಿದ್ಧಾಂತಗಳನ್ನ ಹೇಗೆ ಬದಲಾಯಿಸ್ತೀರಾ ನೀವು? ಅಲ್ಲ, ಸಿದ್ಧಾಂತ ಅವ್ರು ಬದಲು ಮಾಡ್ಕೊಂಡ್ರಲ್ಲ. ಅವ್ರ ಸಿದ್ಧಾಂತ ಏನಿತ್ತು? ಜಾತ್ಯತೀತ, ಕನ್ನಡ ಪರ ಅನ್ನೋದು ಅವ್ರ ಸಿದ್ಧಾಂತ. ಕನ್ನಡಿಗರ ಪರವಾದಂಥ ಸಿದ್ಧಾಂತ ಇತ್ತು? ಖಂಡಿತವಾಗ್ಲೂ ಇಲ್ಲ. ಇಡೀ ಕನ್ನಡದ ಐಡೆಂಟಿಟಿಯನ್ನ, ಕನ್ನಡದ ಅಸ್ಮಿತೆಯನ್ನ ಕಳೆದು ಹಾಕಬೇಕು ಅಂತ ನಿಂತಿರುವಂಥ ಒನ್ ಲ್ಯಾಂಗ್ವೇಜ್ ಒನ್ ನೇಷನ್, ಒಂದು ಭಾಷೆ ಒಂದು ದೇಶ ಅನ್ನುವಂಥ ಥಿಯರಿಯನ್ನ ಪ್ರತಿಪಾದಿಸುವಂಥ ಬಿಜೆಪಿ ಅನ್ನುವಂಥ ಪಕ್ಷದ ಜೊತೆಗೆ ಸಖ್ಯ ಮಾಡಿದಾಗಲೇ ಇವರ ಕನ್ನಡ ಪರವಾದಂಥ ಸಿದ್ಧಾಂತ ಮುಗೀತು ಅಂತ. ಎರಡನೇದು ಜಾತ್ಯತೀತತೆ. ಇವರು ಒಂದು ಧರ್ಮವನ್ನ ಒಡೆದು, ಬಿಜೆಪಿಯವರು ಒಂದು ಧರ್ಮವನ್ನೇ ಟಾರ್ಗೆಟ್ ಮಾಡಿಕೊಂಡು ಪಾಲಿಟಿಕ್ಸ್ ಮಾಡ್ತಾ ಇರುವಂಥ, ರಾಜಕಾರಣ ಮಾಡ್ತಾ ಇರುವಂಥ, ಅಧಿಕಾರವನ್ನ ಹಿಡಿಯುತ್ತಿರುವಂಥ ಸಂದರ್ಭದಲ್ಲಿ ಜಾತ್ಯತೀತ ಅಂತ ಅನ್ನಿಸ್ಕೊಂಡಿರುವಂಥ ಒಂದು ಪಕ್ಷ, ತನ್ನ ಹೆಸರಿನಲ್ಲೇ ಜಾತ್ಯತೀತ ಅಂತ ಇಟ್ಕೊಂಡಿರುವಂಥ ಒಂದು ಪಕ್ಷ, ಕೋಮುವಾದಿ ಪಕ್ಷದ ಜೊತೆಗೆ, ಒಂದು ಧರ್ಮ ಅಂತ ಹೇಳುವಂಥ ಪಕ್ಷದ ಜೊತೆಗೆ ಸಖ್ಯ ಬೆಳೆಸ್ಕೊಂಡಾಗ್ಲೇ ಅರ್ಥ ಆಯ್ತು ಅವ್ರದೇ ಸ್ಲೋಗನ್ನು. ನೋ ಪ್ಲೀಸ್ ಯು ಶುಡ್ ನಾಟ್ ಕಾಮೆಂಟ್ ಲೈಕ್ ದಟ್. ಏನ್ ಗೊತ್ತಾ, ಆಯ್ತು ನೀವು ಚೂಸ್ ಮಾಡಿರೋ ಪಕ್ಷ ಇವಾಗ ಸೆಕ್ಯುಲರಿಸಮ್ ಇದೆಯಾ? ಆಫ್ ಕೋರ್ಸ್ ಇದೆ. ನೀವು ಸೆಕ್ಯುಲರಿಸಮ್ ಅನ್ನೋ ಪದದಲ್ಲೇನೆ ನೀವೊಂದು ಕಮ್ಯುನಿಟಿನ ಸೃಷ್ಟಿಸ್ಕೊಂಡಿದ್ದೀರಾ. ನಾನ್ ಕ್ಯಾಸ್ಟಿಸಮ್ ಆಗಬೇಕಾಗೋದು. ಓಕೆ, ಕ್ಯಾಸ್ಟಿಸಿಸಮ್ ಆಗಬೇಕು, ಸೆಕ್ಯುಲರಿಸಮ್ ಆಗಬಾರ್ದು. ಯು ನೋ ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಕ್ಯಾಸ್ಟಿಸಮ್ ಆ್ಯಂಡ್ ಸೆಕ್ಯುಲರಿಸಮ್? ನಾವು ಒಂದು ಗುಂಪನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ವಿ ಆರ್ ಸೇಯಿಂಗ್ ಇಟ್, ನಾವೆಲ್ಲರೂ ಸೆಕ್ಯುಲರ್ಸ್ ಅಂತ. ಕ್ಯಾಸ್ಟ್ಲೆಸ್ ಇಸಮ್ ಆಗಬೇಕು. ದಟ್ ನಮ್ಗೆ ಯಾರಿಗೂ ಜಾತಿ ಇಲ್ಲ ಅಂತ. ಕ್ಯಾಸ್ಟ್ಲೆಸ್ ಇಸಮ್ ಆಗ್ಬೇಕು ಅಂದ್ರೆ ತಮಿಳ್ನಾಡಲ್ಲಿ ಪೆರಿಯಾರ್ ಹುಟ್ಟಿದಂಗೆ ಕರ್ನಾಟಕಕ್ಕೊಬ್ರು ಪೆರಿಯಾರ್ ಹುಟ್ಟು ಬರಬೇಕು. ಎರಡನೇದು ಅದು ಸೆಕ್ಯುಲರಿಸಮ್ ಅಂತ ಅಂದ್ರೆ ಬಹುತ್ವ. ಪ್ಲುರಾಲಿಟಿ ಅಂದ್ರೆ ಏನು, ಬಹುತ್ವ ಅಂದ್ರೆ ಏನು ಅಂತ ಅಂದ್ರೆ, ಈಗ ನೀವು ಪಂಚೆ ಉಟ್ಕೊಂಡಿದ್ದೀರಾ, ಶರ್ಟ್ ಹಾಕೊಂಡಿದ್ದೀರಾ, ನೀವು
ಕಾಲಭೈರವೇಶ್ವರನ್ನೋ ಅಥವಾ ಮಧುರಮ್ಮನ್ನೋ ಪೂಜೆ ಮಾಡ್ತೀರಾ, ಖಂಡಿತವಾಗಿಲ್ಲ, ನಾನು ಯಾವುದೇ ದೇವಸ್ಥಾನಕ್ಕೆ ಹೋಗಲ್ಲ. ನೀವು ಏತಿಸ್ಟ್ ಆಗಿದ್ರು, ನೀವು ನಾಸ್ತಿಕರಾಗಿದ್ರು, ನಿಮ್ಮ ನಾಸ್ತಿಕ ಭಾವನೆಯನ್ನ ಇನ್ಯಾರೋ ಕಾಲಭೈರವೇಶ್ವರನ ಆರಾಧನೆ ಮಾಡೋರನ್ನ, ಇನ್ಯಾರೋ ಮಧುರಮ್ಮನ ಆರಾಧನೆ ಮಾಡೋರನ್ನ, ಇನ್ಯಾರೋ ಚಾಮುಂಡೇಶ್ವರಿನ ಆರಾಧನೆ ಮಾಡೋರನ್ನ, ಇನ್ಯಾರೋ ಪಿರಿಯಾಪಟ್ಟಣದಮ್ಮನ ಮಸ್ಲಿಗಮ್ಮನ ಆರಾಧನೆ ಮಾಡೋರನ್ನ, ಗಣಪತಿನ ಆರಾಧನೆ ಮಾಡೋರನ್ನ, ಎಲ್ಲರ ಬಹುತ್ವಗಳನ್ನ, ಇಸ್ಲಾಮನ್ನ ಆರಾಧನೆ ಮಾಡೋರನ್ನ, ಕ್ರೈಸ್ತ ಧರ್ಮವನ್ನು ಆರಾಧನೆ ಮಾಡೋರನ್ನ, ಸಿಖ್ರನ್ನ, ಜೈನರನ್ನ, ಎಲ್ಲರ ಭಾವನೆಗಳಿಗೆ, ಎಲ್ಲರ ಆಚರಣೆಗಳಿಗೆ ಬೆಲೆ ಕೊಟ್ಕೊಂಡು ಎಲ್ಲವನ್ನು ಎಂಜಾಯ್ ಮಾಡ್ತಾ ಹೋಗೋದೇ ಬಹುತ್ವ ಪರಂಪರೆ ಮತ್ತು ಸೆಕ್ಯುಲರಿಸಂ ಪರಂಪರೆ. ಅದು ಈ ನಾಡಿಗೆ, ಎಸ್ಪೆಷಲಿ ಕನ್ನಡ ನಾಡಿಗೆ ಅಂಟುಕೊಂಡು ಬಂದಿರುವಂಥ ಒಂದು ಬಳುವಳಿ. ಸೂಫಿ ಶರಣರ ಕಾಲದಿಂದ ಅಂಟುಕೊಂಡು ಬಂದಿರುವಂತಹ ಬಳುವಳಿ. ಆ ಬಳುವಳಿಯನ್ನ ನೀವು ಮಿಕ್ಸ್ ಮಾಡ್ತಿದ್ದೀರಿ. ಆ ಬಳುವಳಿಯನ್ನ ಸೂಫಿ ಮತ್ತು ಶರಣರು ಈ ದೇಶಕ್ಕೊಂದು, ಈ ನೆಲಕ್ಕೆ, ಎಸ್ಪೆಷಲಿ ಕರ್ನಾಟಕದ ಈ ನೆಲಕ್ಕೆ ಸೂಫಿ ಶರಣರ ಒಂದು ಅದ್ಭುತವಾದಂಥ ಇತಿಹಾಸ ಇದೆ. ಆ ಇತಿಹಾಸವನ್ನ ಕ್ಯಾರಿ ಮಾಡ್ಕೊಂಡು ಬರೋದಿದೆಯಲ್ಲ, ಅದು ಬಹುತ್ವ, ಅದು ಸೆಕ್ಯುಲರಿಸಂ. ನೋಡಿ, ಕೆಲವೇ ವರ್ಷಗಳ ಹಿಂದೆ ತನಕ, ಒಂದು 5-6 ವರ್ಷ, ತುಂಬ ಬೇಡ, ಒಂದು 5-6 ವರ್ಷದ ಹಿಂದೆ ತನಕನೂ ಕರ್ನಾಟಕದಲ್ಲಿ ಯಾವ ಥರ ಭಾವನೆ ಇತ್ತು ಅಂದರೆ ಇವತ್ತಿಗೂ ಇದೆ. ನಾನು ನಮ್ಮ ಪಕ್ಕದ ಮನೆ ಅನ್ಸಿ ಆಂಟಿ ಇಂದ್ರೇಶ್ ಮಾಮೂನ್ ಮನೇಲಿ ಬದುಕ್ತಾ ಇದ್ದಿದ್ದು. ಅಂದರೆ ಮೋಸ್ಟ್ ಆಫ್ ಟೈಮ್ ನನಗೆ ಕಾಪಿ ರೈಟಿಂಗು, ಕನ್ನಡ ಬರೆಯೋದು, ಹೇಳ್ಕೊಡೋದು, ಓದಿಸಿದ್ದು ಎಲ್ಲವೂ ಅವರೇ. ಅವ್ರಗಳ ಮನೆಯಲ್ಲಿ ನಾವು ಹೋಗ್ತೀವಿ ಅನ್ನೋ ಕಾರಣಕ್ಕೆ ಈ ತಿಂಗಳು ಕಾರ್ತಿಕಿ ತಿಂಗಳು, ಆ ಕಾರ್ತಿಕಿಯ ಇಡೀ ತಿಂಗಳು ನಮ್ಮ ಮನೆ ನಾವು ನಾನ್ ವೆಜ್ ಮಾಡ್ತಿರ್ಲಿಲ್ಲ. ಇದು ಸೆಕ್ಯುಲರಿಸಂ, ಇದು ಬಹುತ್ವ. ಆಯ್ತಾ? ನೀವೊಬ್ರು ಇದನ್ನ ಒಪ್ಕೊಂಡಿದ ತಕ್ಷಣ ನಾನೊಬ್ಳೆ ಅಲ್ಲ, ಹೋಗಿ ನಾರ್ತ್ ಕರ್ನಾಟಕಕ್ಕೆ ಮೊಹರಂ ಆಚರಣೆಯನ್ನ ನೋಡಿ. ಮೊಹರಮ್ಮನ್ನ ಆಚರಣೆ ಮಾಡ್ತಾ ಬಂದಿರೋದು ಅದ್ಭುತವಾಗಿ ರಹಮತ್ ತರೀಕೆರೆಯವರು ಅವ್ರ ಮೊಹರಂ ಅನ್ನುವಂಥ ಪುಸ್ತಕದಲ್ಲಿ ಕಟ್ಕೊಟ್ಟಿದ್ದಾರೆ. ಇಡೀ ಮೊಹರಮ್ಮನ್ನ ಅದ್ಭುತವಾಗಿ ಮುಸಲ್ಮಾನರಿಗಿಂತ ಹೆಚ್ಚಾಗಿ ಆಚರಣೆ ಮಾಡ್ತಾ ಬಂದಿರೋದು ಸಕ್ರಿ ಕೊಡುವಂಥ ಒಂದು ಆಚರಣೆ ಇದೆ. ಆ ಸಕ್ರಿ ಕೊಡೋ ಆಚರಣೆಯನ್ನ ನಾರ್ತ್ ಕರ್ನಾಟಕದಲ್ಲಿ ಮಾಡ್ಕೊಂಡು ಬಂದಿರೋದು ಹಿಂದೂ ಸಹೋದರರು. ಮುಸಲ್ಮಾನರ ಹಬ್ಬಗಳನ್ನ ಹಿಂದೂ ಸಹೋದರರು ಎಂಜಾಯ್ ಮಾಡ್ತಾ ಸೆಲೆಬ್ರೇಟ್ ಮಾಡ್ತಾರೆ. ಹಾಗಿದ್ರೆ ಒಂದು ಕೆಲಸ ಮಾಡೋಣ, ಮುಂದಿನ ಗಣೇಶ ಹಬ್ಬಕ್ಕೆ ನಿಮ್ಮನೆಯಲ್ಲೇ ಹಬ್ಬದ ಆಚರಣೆ ಖಂಡಿತ ಮಾಡೋಣ. ನಮ್ಮೂರಲ್ಲಿ ಗಣೇಶ ಹಬ್ಬಕ್ಕೆ ಚೀಟಿ ಹಾಕೊಂತಾರೆ. ಅದು ನಮ್ಮ ಹಳ್ಳಿಗಳ ಕಡೆ ಎಲ್ಲ ಪರಂಪರೆ ಇದೆ. ಆ ಚೀಟಿ ಹಾಕೊಳ್ಳುವಾಗ ನಮ್ಮ ಮನೆಯಿಂದಲೇ ನಾವು ಒಂದು ಚೀಟಿ ಹಾಕಿರ್ತೀವಿ, ನನ್ನ ತಂದೆನೂ ಒಂದು ಚೀಟಿ ಹಾಕ್ತಾರೆ. ಯೂಶುವಲಿ ಹೆಂಗೆ ಗಣಪತಿ ಹಬ್ಬಕ್ಕೆ ಖರ್ಚನ್ನೆಲ್ಲ ತೆಗಿತಾರೆ ಚೀಟಿ ಬಂದ್ ಪ್ರಾಫಿಟಿಂದ, ಅದರಲ್ಲಿ ನಮ್ಮನೆದು ತೆಗಿತೀವಿ. ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತ ಅಂದರೆ, ನಾವು ಮೊನ್ನೆ ಅಷ್ಟೇ ನಾನು ನನ್ನ ತಂಗಿ ನೆನಪಿಸ್ಕೊಳ್ತಿದ್ವಿ, ಗಣಪತಿ ಹಬ್ಬಕ್ಕೆ ಈಗಲೂ ನಮ್ಮ ಬೀದಿನಲ್ಲಿ ಗಣಪತಿ ಕೂರಿಸಿದ್ರೆ ನಮ್ಮನೆ ಟ್ರ್ಯಾಕ್ಟ್ರಲ್ಲೇ ಗಣಪತಿನಲ್ಲಿ ತಗೊಂಡು ಹೋಗಿ ಬಿಡೋದು. ನಮ್ಮೂರಿನ ಸುತ್ತಮುತ್ತ ಇರುವ ಹಳ್ಳಿಯವ್ರ ಹತ್ರ ಯಾರ ಹತ್ರನಾದರೂ ಕೇಳಿ, ಯಾವುದೇ ದೇವ್ರ ಕಾರ್ಯ ಆದರೆ ನಮ್ಮನೆ ನೀರಿನ ಟ್ಯಾಂಕರ್ ಇದೆ. ನೀರಿನ ಟ್ಯಾಂಕರ್ನ ಟ್ರ್ಯಾಕ್ಟರ್ ಜೊತೆಗಿರುತ್ತಲ್ಲ, ಆ ನೀರಿನ ಟ್ಯಾಂಕರ್ನ ಯಾವುದೇ ಹಬ್ಬ ಹರಿದಿನಗಳಿದ್ರು ಅಥವಾ ಯಾವುದೇ ದೇವಸ್ಥಾನ ಕಟ್ಟಡಗಳಾಗ್ತಾ ಇದ್ರು, ಯಾವುದೇ ಆಚರಣೆಗಳಿದ್ರು, ಯಾವುದೇ ಮಸೀದಿನಲ್ಲಿ ಕಾರ್ಯಕ್ರಮ ಇದ್ರು, ನಾವು ನೀರು ಜೊತೆಗೆ ನಮ್ಮ ಟ್ರಾಲಿ ಎರಡೂ ಫ್ರೀಯಾಗಿ ಬಿಟ್ಟು ಬಂದಿರ್ತೀವಿ. ಇದು ನಮ್ಮ ಆಚರಣೆ. ಬಹುತೇಕ ಈ ದೇಶದಲ್ಲಿ ಇರುವಂತ ಮುಸಲ್ಮಾನರು ಮತ್ತು ಹಿಂದೂಗಳು ಬದುಕ್ತಾ ಇರೋದು ಹೀಗೇನೆ, ಜೀವನ ನಡೆಸ್ತಾ ಇರೋದು ಹೀಗೇನೆ, ಸಾಧ್ಯನೇ ಇಲ್ಲ. ಜೀವನ ನಡೆಸ್ತಾ ಇರೋದು ಹೀಗೇನೆ. ಯಾರೋ 2% ಆ ಕಡೆನೂ ಕಿಡಿಗೇಡಿಗಳಿದ್ದಾರೆ, ಈ ಕಡೆನೂ ಕಿಡಿಗೇಡಿಗಳಿದ್ದಾರೆ. ಇವರು ಜಗಳ ಹೆಂಗ್ ತಂದಾಕ್ಲಿ ಅಂತ ಕಾಯ್ತಿರ್ತಾರೆ. ಇವರಿಂದ ಈ ತಪ್ಪು ಮೆಸೇಜ್ ಕನ್ವೆ ಆಗ್ತಿದೆಯೇ ವಿನಃ, ನಾನು ಇಡೀ ರಾಜ್ಯ ಸುತ್ತಿದ್ದೀನಿ, ನೀವು ಕೂಡ ಇಡೀ ರಾಜ್ಯ ಸುತ್ತಿದ್ದೀರಾ. ಎಷ್ಟೋ ಸೌಹಾರ್ದತೆಯ ಸ್ಟೋರಿಗಳನ್ನ ನೀವು ನಿಮ್ಮದೇ ಮಾಧ್ಯಮದಲ್ಲಿ ಮಾಡಿದ್ದೀರಾ. ಅಲ್ಲೆಲ್ಲವೂ ಕೂಡ ಆ ಥರದ ಉದಾಹರಣೆಗಳು, ಎಕ್ಸಾಂಪಲ್ಗಳು ನಮ್ಮ ಕಣ್ಣು ಮುಂದೆ ಇದಾವೆ. ಯಾರೋ ಮಾಡ್ತಾ ಇದ್ದಾರೆ, ಆ ಕಡೆ ಒಂದು 2% ಜನ, ಈ ಕಡೆ ಒಂದು 2% ಜನ. ಅದಕ್ಕೆ ತುಪ್ಪ ಸುರಿಯೋ ಹಾಗೆ ನಮ್ದೊಂದಷ್ಟು ಮೀಡಿಯಾಗಳು, ಎಲ್ಲ ಮೀಡಿಯಾಗಳು ಅಲ್ಲ, ಒಂದಷ್ಟು ಮೀಡಿಯಾಗಳು ಇದೇ ಕೆಲಸ ಮಾಡ್ತಾ ಇರೋದ್ರಿಂದ ಎರಡೂ ಕಡೆ ಇದ್ದಾರೆ. ಮುಸ್ಲಿಂ ಎಕ್ಸ್ಟ್ರೀಮಿಸ್ಟು, ಇನ್ನೊಂದಷ್ಟು ಕಡೆ ಹಿಂದೂ ಎಕ್ಸ್ಟ್ರೀಮಿಸ್ಟು. ಇವ್ರು ಎರಡೂ ಜನರು ಮಾಡ್ತಾ ಇರುವಂಥ ತಪ್ಪಿನಿಂದ ಆ ಥರ ತಪ್ಪು ಸಂದೇಶ ಹೋಗ್ತಾ ಇದೆಯೇ ವಿನಃ, ಗುರುಗೋವಿಂದ ಅವರ ಶಿಷ್ಯರಾಗಿದ್ದಂಥ ಶಿಶುನಾಳ ಶರೀಫರ ತತ್ವಪದಗಳನ್ನು ಹಾಡ್ತಾ ಕೇಳ್ತಾ ಬೆಳೀತಾ ಬಂದಿರುವಂಥ ನೆಲ ಇದು. ಆಯ್ತಾ? ಈ ನೆಲದ ಪರಂಪರೆಗೆ ಅದೊಂದು ಸತ್ವ ಇದೆ, ಆ ಸೌಹಾರ್ದತೆಯ ಗುಣ ಇದೆ. ಅವು ಜನ ಇರದೇ ಹಿಂಗೆ, ನಾವು ಮಾಧ್ಯಮಗಳ ಲೆನ್ಸ್ಗಳಿಂದ ನೋಡ್ತಾ ಇರೋದು ತಪ್ಪು. ಹಾಗಾದ್ರೆ ನಿಮ್ಮ ಪಕ್ಷದಲ್ಲಿ ಜಾತ್ಯತೀತತೆ ಇದೆಯಾ, ಉಳ್ಕೊಂಡಿದ್ಯಾ? ಕೋಸು ಉಳ್ಕೊಂಡದ. ಅದೇ ಕಾರಣಕ್ಕಲ್ವಾ ನೋಡಿ ನಮ್ಮ ಕ್ಯಾಬಿನೆಟ್ ನೋಡಿ, ಎಲ್ಲ ಸಮುದಾಯದವರು ಇದ್ದಾರೆ. ಅಟ್ಲೀಸ್ಟ್ ನನಗೊಂದು ಹೇಳಿ, ನನಗೆ ಅರ್ಥ ಮಾಡಿಸಿ, ನಾನು ತಿಳ್ಕೊಂಡಿರೋ ತಪ್ಪೋ ಅಥವಾ ಜನತೆ ತಿಳ್ಕೊಂಡಿರೋ ತಪ್ಪೋ, ಅಥವಾ ನೀವು ಹೇಳ್ತಾ ಜಾತ್ಯತೀತತೆ ಅಂದ್ರೆ ಏನು ನಿಮ್ ಪ್ರಕಾರ? ನೋಡ್ರಿ, 224 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 135, 136 ಗೆಲ್ಲೋದಕ್ಕೆ ಮುಸ್ಲಿಂ ಇಲ್ಲ. 135, 136 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬರೀ ಮುಸಲ್ಮಾನರೇ ಓಟ್ ಹಾಕಿ ಕಾಂಗ್ರೆಸ್ನ ಗೆಲ್ಸಿಲ್ಲ. ಕುರುಬ್ರು ಓಟ್ ಹಾಕಿದ್ದಾರೆ, ಒಕ್ಲಿಗರು ಓಟ್ ಹಾಕಿದ್ದಾರೆ, ಲಿಂಗಾಯತರು ಓಟ್ ಹಾಕಿದ್ದಾರೆ, ಉಪ್ಪರು ಓಟ್ ಹಾಕಿದ್ದಾರೆ, SC ಹಾಕಿದ್ದಾರೆ, ST ಹಾಕಿದ್ದಾರೆ. ಉಳಿದಂಥ ಸಣ್ಣ ಪುಟ್ಟ ಜಾತಿಗಳು ಅವರೆಲ್ಲರೂ ಓಟ್ ಹಾಕಿರೋದಕ್ಕೆ 136 ಸೀಟ್ಗಳನ್ನ ಪ್ರಬಲವಾಗಿ
ಕಾಂಗ್ರೆಸ್ ಪಡ್ಕೊಳಕ್ ಸಾಧ್ಯ ಆಗಿರೋದು. ಬೇಸತ್ ಹೋಗಿದ್ರು ಆಕರ್ಷ್, ಜನ ಬೇಸತ್ ಹೋಗಿದ್ರು. ಈ ದ್ವೇಷ ದ್ವೇಷ ದ್ವೇಷ, ಹಲಾಲ್, ಹಿಜಾಬ್, ಮಾತೆತ್ತಿದ್ರೆ ದ್ವೇಷ, ದಿನ ಟಿವಿ ಬೆಳಿಗ್ಗೆ ಆನ್ ಮಾಡಿದ್ವಿ ಅಂತ ಅಂದ್ರೆ ಹಿಂದೂ ಮುಸ್ಲಿಂ ಗಲಾಟೆ, ಇವನ್ನೇ ತೋರಿಸಿ ತೋರಿಸಿ ಬೇಸತ್ ಆಯ್ತು, ಹೋಗಿದ್ರು ಬೇಡ ಜನ. ಬಿಡಿ. ಈ ಹಂಗಾಗಿ ಹಲಾಲ್ ಅದಕ್ಕೆ ಕಟ್ಟು, ಜಟಕ ಕಟ್ಟು, ಈ ಟಾಪಿಕೇ ಬೇಡ. ಜಟ್ಕಾ ಕಟ್ಟು ಬೇಡ, ನಮ್ಗೆ ಹಲಾಲ್ ಕಟ್ಟು ಬೇಡ, ನಮಗ್ ಮೀಟ್ ಮಾತ್ರ ಬೇಕು. ವಿ ಆರ್ ಇನ್ ದ ಮಿಡಲ್. ಬಿಟ್ಬಿಡಿ, ನೀವು ಹಲಾಲ್ ಕಟ್ಟು ನಾಳೆಯಿಂದ ಹಲಾಲ್ ನಾವು ಕಟ್ ಅಂದ್ರೆ ಜಟ್ಕಾ ಏನು ಕಟ್ಟು ಇಲ್ಲ ಆಕರ್ಷ್. ಬಿಟ್ಬಿಡ್ತೀವಿ. ಹಲಾಲ್ ಕಟ್ ಅಂದ್ರೆ ಏನು ಇಲ್ಲ ಆಕರ್ಷ್. ಈಗ ವೇನ್ಸ್ ಇರುತ್ತೆ, ಈ ವೇನ್ಸ್ಗಳನ್ನ ಒಂದು ಕಟ್ ಮಾಡಿದ್ರೆ ಒಳಗಡೆ ಇರುವಂತಹ ರಕ್ತ ಹೊರಗಡೆ ಬರುತ್ತೆ. ಎರಡನ್ನೂ ಒಟ್ಟಾಗಿ ಹಿಂಗೆ ಕಚಕ್ ಅಂತ ಕಟ್ ಮಾಡಿಬಿಟ್ರೆ ರಕ್ತ ಎಲ್ಲ ಒಳಗಡೆ ಉಳ್ಕೊಳ್ಳುತ್ತೆ. ರೋಗಗಳು ಹರಡೋದು ಹೇಗೆ ಅಂತ ಅಂದ್ರೆ ರಕ್ತದಿಂದ. ಸೈನ್ಸ್. ಸೊ ಇಡೀ ರಕ್ತ ಒಳಗಡೆ ಉಳ್ಕೋಬಾರ್ದು, ಒಂದು ರಕ್ತ ಮಾತ್ರ ಅಂದ್ರೆ ಔಟ್ ಆಗುವಂಥ, ರೆಸ್ಪಿರೇಟರ್ನಿಂದ ಔಟ್ ಆಗುವಂಥ ರಕ್ತ ಮಾತ್ರ ಹೊರಗಡೆ ಬರಬೇಕು ಅನ್ನೋ ಕಾರಣಕ್ಕೆ ಒಂದು ವೆಯ್ನನ್ನ ಕಟ್ ಮಾಡುವಂಥ ಕಲ್ಚರ್ ಏನು ಇಸ್ಲಾಮಲ್ಲಿದೆ, ಖುರಾನಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೈಂಟಿಫಿಕ್ ಆಗಿ, ಅದನ್ನ ಮಾಡೋದಷ್ಟೇ ಹಲಾಲ್, ಹೆಲ್ತಿ ಫುಡ್ ಅಂತಷ್ಟೇ. ಸರಿ, ನೆಕ್ಸ್ಟ್ ನಿಮ್ಮ ಅಂಗಡಿಗಳ ಮೇಲೆ ಹಲಾಲ್ ಕಟ್ ಅಂತ ಮೆನ್ಷನ್ ಮಾಡಬೇಡಿ. ಎಷ್ಟೋ ಅಂಗಡಿಗಳ ಮೇಲೆ ನಮ್ಮಲ್ಲಿ ಹಲಾಲ್ ಕಟ್ ಅಂತೀರಾ, ಹೋಗ್ ಕೇಳ್ತಿದಂಗೆನೆ. ಹಿಂದೂಗಳ ಅಂಗಡಿಲೂ ಹಲಾಲ್ ಕಟ್ ಅಂತ ಹಾಕಿದ್ದಾರೆ. ಇವಾಗ ಎಷ್ಟೋ ಜನ ನಮ್ಮ ಹಿಂದೂ ಸ್ನೇಹಿತರು ಕೂಡ ಹಲಾಲ್ ಕಟ್ಟನ್ನೇ ಪ್ರಿಫರ್ ಮಾಡ್ತಾರೆ, ಯಾಕಂದ್ರೆ ಹೆಲ್ತಿ ಮೀಟ್ ಸಿಗುತ್ತೆ. See, it's not Healthy halal chicken cut. Why ಸಿಗುತ್ತೆ. would you prefer to say that halal? halal ಅನ್ನೋದು ಬಿಟ್ಬಿಡಿ, ಇಟ್ಸ್ ಅ ಸೈಂಟಿಫಿಕ್ ರೀಸನ್ ಅಂತ ನೋಡ್ರಿ, ಹೇಳಿ. ಮುಂಚೆಯಿಂದ ಪದಗಳು ಬಂದ್ಬಿಟ್ಟಿದೆ, ಅದನ್ನ ಹಂಗ್ ಕ್ಯಾರಿ ಮಾಡ್ತಾರೆ ಅಷ್ಟೇ. ಸಿ, ಅದನ್ನ ನಾವೆಲ್ಲಿವರೆಗೂ ಕ್ಯಾರಿ ಮಾಡಿ ಚೇರು ಅಂತ ಕರಿತೀವೋ ಆ ತರದೊಂದು ಹೆಲ್ತಿ ಮೀಟಿಗೆ ಹಲಾಲ್ ಅಂತ ಹೆಸರಿದೆ. ಹಂಗ ನಾಳೆಯಿಂದ ಇದಕ್ಕೆ ಚೇರು ಅಂತ ಕರಿಯೋದು ಬೇಡ, ಮೇಜು ಅಂತ ಕರಿಯೋದು ಬೇಡ, ಯಾಕಂದ್ರೆ ಟಿಪ್ಪು ಸುಲ್ತಾನ್ ಹೆಸರು ಕೊಟ್ಟಿರೋದು. ಹಂಗಾಗಿ ಇದು ಬೇಡ ಅಂತ ಅಂದ್ರೆ ಅದಕ್ಕೊಂದು ಬೇರೆ ಆಲ್ಟರ್ನೇಟ್ ಹೆಸರು ಶಬಾಷ್, ಇಲ್ಲೂ ಟಿಪ್ಪು ಸುಲ್ತಾನ್ ಬಂದ್ರು. ಇಡಬೇಕಾಗುತ್ತೆ. ಎಕ್ಸ್ಪರ್ಟ್ ಗಳಿರೋರು ಚೇಂಜ್ ಮಾಡ್ಕೊಳ್ಳಿ. ಹಾಗಲ್ಲ ನಜ್ಮಾ, ಎಲ್ಲಿವರೆಗೂ ನಾವು ಹಲಾಲು, ಜಟಕ, ಈ ಹಬ್ಬದ ಆಚರಣೆಗಳಲ್ಲಿ ಗಣೇಶ ನಮ್ಮ ಬೀದಿಗೆ ಬರಬಾರ್ದು, ನಿಮ್ ಬೀದಿಯಲ್ಲಿ ನಾವು ಬರಬಾರ್ದು, ಇವೆಲ್ಲ ನೋಡ್ತಿರ್ತೀನಿ, ಮೀಲಾದ್ ಬರ್ಬಾರ್ದು, ನಮ್ ಬೀದಿಗೆ ಗಣೇಶ ಬರ್ಬೋದು, ಇವೆಲ್ಲ ಅಸಹ್ಯ. ನಮ್ ದೇಶ ಇರೋದೇನೆ, ನಮ್ ನಾಡಿರೋದೇನೆ ಸೌಹಾರ್ದ ಪರಂಪರೆ, ಎಲ್ಲರನ್ನೂ ಎಂಜಾಯ್ ಮಾಡಿ. ನಿಮ್ಗೆ ಏನ್ ಇಷ್ಟ ಗುರು? ಹಲಾಲ್ ಇಷ್ಟನಾ, ಜಟ್ಕ ಇಷ್ಟನಾ, ಇಲ್ಲ ಹಂಗೆ ನೀವೇ ತಗೊಂಬಂದು ಕುಯ್ಕೊಳ್ಳೋದು ಇಷ್ಟನಾ, ಮಾಡ್ಕೊಂಡು ತಿನ್ನಿ. ನಿಮ್ಮವರೇ ಒಂದಷ್ಟು ಜನ ಪ್ರಚೋದನೆ ಮಾಡ್ತಾರೆ ಇದನ್ನ. ಎರಡೂ ಕಡೆ ಇದ್ದಾರೆ, ನಾನು ಡಿನೈ ಮಾಡ್ತಾ ಇಲ್ಲ. ನಾನು ಆಗ್ಲೇ ಹೇಳ್ದೆ, ಆ ಕಡೆನೂ ಎಕ್ಸ್ಟ್ರೀಮಿಸ್ಟ್ಗಳಿದ್ದಾರೆ, ಈ ಕಡೆನೂ ಎಕ್ಸ್ಟ್ರೀಮಿಸ್ಟ್ಗಳಿದ್ದಾರೆ. ಈ ಎರಡೂ ಎಕ್ಸ್ಟ್ರೀಮಿಸ್ಟ್ಗಳ ಕಡೆಯಿಂದ ಯಾರು ಬಳಲು ಹೋಗ್ತಿದ್ದಾರೆ ಅಂತ ಅಂದ್ರೆ ನಮ್ಮಂತ ಸಾಮಾನ್ಯ ಜನಗಳು. ಸೊ ನಾನು ಸಾಮಾನ್ಯ ಜನರು ಏನಿದ್ದಾರೆ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಇವ್ರುಗಳನ್ನ ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ. ಮೀಡಿಯಾಗೂ TRP ಬೇಕು, ಅವ್ರು ಅಂಥವ್ರನ್ನೇ ಪ್ರಾಪಗಂಡಿಕ್ಕಾಗಿ ಎದುರಿಗೆ ತೊಗೊಂಬಂದು ಇಡ್ತಾರೆ. ಇವೆಲ್ಲ ಬಿಟ್ಟು ಆರಾಮಾಗಿ ನಾವು ಹೆಂಗೆ ಬದುಕ್ತಿದ್ದೀವಿ ಹಂಗೆ ಬದುಕಿ. ನೀವು ನಾರ್ತ್ ಕರ್ನಾಟಕ, ನಮ್ಮ ಹಳೆ ಮೈಸೂರು ಬಿಡಿ, ಆ ಪರಂಪರೆ ಇದೆ. ನಾರ್ತ್ ಕರ್ನಾಟಕಕ್ಕೆ ಹೋದ್ರೆ ಇನ್ನೂ ಚಂದ. ಅವರು ಮಾತಾಡೋದು ಕನ್ನಡ, ಮತ್ತೆ ಕಾಕ ಕಾಕಿ, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ ಹಿಂಗೆ ಅಂತಿರ್ತಾರೆ. ಯಾರು ಅಂತ ಒಂದೊಂದ್ಸತಿ ಕನ್ಫ್ಯೂಸ್ ಆಗ್ಬಿಡುತ್ತೆ. ಆ ಥರದ್ದೊಂದು ಬ್ಯೂಟಿಫುಲ್ ಆಗಿರುವಂಥ ಕಲ್ಚರ್ ಇದೆ. ವಿ ನೀಡ್ ಟು ಕ್ಯಾರಿ ದಟ್. ಆ ಕಲ್ಚರನ್ನು ಕ್ಯಾರಿ ಮಾಡೋಣ. ನನಗೆ ಯಾವತ್ತಾದರೂ ನಿಮ್ಗೆ ಅನ್ಸಿದೆಯಾ ನಾನು ಆಕರ್ಷು, ನಾನು ಹಿಂದೂ, ಹಂಗಂತ ನಜ್ಮಾ ನನ್ನೊಂದು ದ್ವೇಷ ಮಾಡ್ತಾಳೆ ಅಂತ? ಇಲ್ಲ ಅಲ್ಲ. ನಿಮಗೆ ಗೊತ್ತು, ನನ್ನ ಮೆಜಾರಿಟಿ ಫ್ರೆಂಡ್ ಸರ್ಕಲ್, ನನಗೆ ಮುಸಲ್ಮಾನರು ಫ್ರೆಂಡ್ಸ್ ಕಡಿಮೆನೆ. ನನ್ನ ಮೆಜಾರಿಟಿ ಫ್ರೆಂಡ್ ಸರ್ಕಲ್ ಇರೋದೇನೆ ನಮ್ಮ ಹಳೆ ಮೈಸೂರು ಭಾಗದ ಎಲ್ಲರೂ, ಮತ್ತು ಅಕ್ರಾಸ್ ಕರ್ನಾಟಕದ ಎಲ್ಲ ಕಮ್ಯುನಿಟಿಗಳ ಫ್ರೆಂಡ್ಸ್ ನನಗಿದ್ದಾರೆ. ಯಾರಾದರೂ ಯೂಶುವಲಿ ನನ್ನ ಫೇಸ್ಬುಕ್ಕನ್ನು ಸುಮ್ಮನೆ ರ್ಯಾಂಡಮ್ಲಿ ಓಪನ್ ಮಾಡಿ ನೋಡಿದ್ರೆ ಅಥವಾ ನನ್ನನ್ನು ತುಂಬ ಗಮನಿಸಿದ್ರೆ ಗೊತ್ತಾಗುತ್ತೆ ನನ್ನ ಜೊತೆ ಯಾರು ಇರ್ತಾರೆ ನನ್ನ ಫ್ರೆಂಡ್ಸು. ಈಗ ರಾಕೇಶ್ ಅಡಿಗ, ಅವನೊಬ್ಬ ಬ್ರಾಹ್ಮಿನ್, ಆಯಿತಾ. ಆಕರ್ಷ್, ಸಾರಿ ಟು ಸೇ, ಇಸ್ ಅ ಒಕ್ಕಲಿಗ. ಇನ್ಯಾರೋ ಒಬ್ರು ನವೀನ, ಒಕ್ಕಲಿಗ. ಈ ಥರ ನನಗೆ ಎಲ್ಲ ಫ್ರೆಂಡ್ಸ್ಗಳು, ಇನ್ನು ನನ್ನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ನೆನ್ನೆಲ್ಲ ಮೈಸೂರಲ್ಲಿ ಎಂಜಾಯ್ ಮಾಡ್ತಾ ಬಂದ್ವಿ. ಜೈಲಿಂಗ, ಶಶಿ, ಎಲ್ಲ ಬೇರೆ ಬೇರೆ ಕಮ್ಯುನಿಟಿ ಅವರು. ಎಂಜಾಯಿಂಗ್, ನಾವು ಚೆನ್ನಾಗಿದ್ದೀವಿ. ನಾನು ಯಾವಾಗಲೂ ಅದೊಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಈ ಪ್ರಚೋದನೆ ಮಾಡ್ತಿರ್ತಾರಲ್ಲ ಅಂಥವ್ರಿಗೂ ನೀವು ನೋಡಿ, ಈ ಹಿಂದೂ ಎಕ್ಸ್ಟ್ರೀಮಿಸ್ಟ್ ಪ್ರಚೋದನೆ ಮಾಡೋದು, ಈ ಮುಸ್ಲಿಂ ಎಕ್ಸ್ಟ್ರೀಮಿಸ್ಟ್ ಪ್ರಚೋದನೆ ಮಾಡೋರ್ನು ನೋಡಿ, ಅವರು ಅವ್ರವ್ರ ಫ್ರೆಂಡ್ ಸರ್ಕಲಲ್ಲಿ ಕಂಫರ್ಟ್ ಝೋನಲ್ಲಿ ಇರ್ತಾರೆ. ಕಂಫರ್ಟ್ ಝೋನಲ್ಲಿ ತುಂಬ ಆರಾಮಾಗಿ ಮಾತಾಡಿಕೊಂಡು ಮಜಾ ಮಾಡಿಕೊಂಡು ಆ ಫ್ರೆಂಡ್ಸ್ಗಳ ಮನೇಲೆ ಸ್ಕ್ಯಾಮ್ಗಳಾದಾಗೆಲ್ಲ ಇತ್ಕೊಂಡು ಎಲ್ಲ ಮಾಡ್ತಿರ್ತಾರೆ. ಆದರೆ ನಿಮಗೆ ಹೇಳೋ ಸಂದೇಶ ಬೇರೆ ಆಗಿರುತ್ತೆ. ಈ ಯಾರೋ ಹೇಳ್ತಿದ್ದಾರೆ ಅಂತ ಆ ಸಂದೇಶಕ್ಕೆ ಬಲಿ ಬೀಳಬೇಡಿ. ಬಸವಣ್ಣ ಚೆನ್ನಾಗಿ ಹೇಳಿದ್ದಾರೆ, ಇವನಾರವ 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 ಎನ್ನದಿರಯ್ಯ, ಇವನಮ್ಮವ 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 ಎನ್ನಯ್ಯ ಕೂಡಲ ಸಂಗಮ ದೇವ ಅಂತ. ಆ ಭಾವನೆಯನ್ನು ಬೆಳೆಸ್ಕೊಳ್ಳಿ. ಕಟ್ ಮಾಡಿದ್ರೆ, ನನಗೆ ಕಟ್ ಮಾಡ್ಕೊಂಡ್ರೆ ನನಗೇನಾದರೂ ಗ್ರೀನ್ ಕಲರ್ ರಕ್ತ ಬರುತ್ತಾ? ನಿಮಗೆ ಕಟ್ ಮಾಡಿದ್ರೆ ಏನಾದರೂ ಕೆಂಪು ಕಲರ್ ರಕ್ತ ಬರುತ್ತಾ? ಎಲ್ಲರಿಗೂ ಬರೋದು ಕೆಂಪು ರಕ್ತಾನೆ. ನಮ್ಮ ಧರ್ಮಗಳಿಗನುಸಾರವಾಗಿ ನನಗೆ ಹಸಿರು, ನಿಮಗೆ ಕೇಸರಿ, ಇನ್ಯಾರಿಗೋ ಬಿಳಿ ಬರಲ್ವಲ್ಲ. ಏನೋ ಒಂದು ಆಕ್ಸಿಡೆಂಟ್ ಆಗೋಯ್ತು, ಇವತ್ತು ಮಡಿ ಮಡಿ ಅಂತ ಮಾಡೋರು, ಅಥವಾ ಸಾಬ್ರು ಮನೆ ತಿನ್ನಲ್ಲ ಅನ್ನೋ, ಹಿಂದೂಗಳ ಮನೆ ತಿನ್ನಲ್ಲ ಅಂತ ಅನ್ನೋರು ಯಾರು ನೀರು ಬಿಟ್ಟರು ಕೂಡ ಆ ಕ್ಷಣಕ್ಕೆ ಕುಡಿತಾರಲ್ವ.
ಯಾರೋ ಎಮರ್ಜೆನ್ಸಿ ಆಕ್ಸಿಡೆಂಟಾಗಿ ಸತ್ತಿರ್ತಾರೆ. ಆ ಸಂದರ್ಭದಲ್ಲಿ ಯಾರು ರಕ್ತ ಬಂದು ಕೊಟ್ರು, ಇಲ್ಲ ನಂಗೆ ಸಾಬ್ರು ರಕ್ತನೇ ಬೇಕು, ನಂಗೆ ಒಕ್ಕಲಿಗರ ರಕ್ತನೇ ಬೇಕು, ನಂಗೆ ದಲಿತರ ರಕ್ತನೇ ಬೇಕು, ನಂಗೆ ಬ್ರಾಹ್ಮಣರ ರಕ್ತನೇ ಬೇಕು ಅಂತ ಕೇಳ್ತಾರ? ನೋ ನೋ. ನಿಮ್ಮ ಜೀವನ ಉಳಿಸ್ಕೊಳಕ್ ನೀವೆಲ್ಲಾನು ಅಕ್ಸೆಪ್ಟ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ಮ ಸಮಾಜದಲ್ಲಿ ಬದುಕೋದಕ್ಕೂ ಎಲ್ಲದನ್ನು ಎಕ್ಸೆಪ್ಟ್ ಮಾಡಲೇಬೇಕು. ಫಾಲೋ ಮಾಡಿ ಹಂಗೆ ಜೀವಿಸಿ. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಸಮಾಜ ಆಗ ನೋಡಿ. ನನಗೆ ದೀಪಾವಳಿ ಆಯಿತು ಅಂದರೆ ಫ್ರೆಂಡ್ಗಳ ಮನೆಗೆ ಹೋಗಬೇಕು, ಅವ್ರ ಮನೇಲಿ ಮಾಡೋ ವಡೆ ಪಾಯಸ ತಿನ್ನಬೇಕು. ನಮ್ಮನೆ ಅಮ್ಮೂರುಗಳಲ್ಲೆಲ್ಲ ನಾಟಿ ಮಾಡ್ತಿರ್ತೀವಿ. ನಾಟಿ ಮಾಡಬೇಕಾದ್ರೆ ಗದ್ದೆಗೆ ಪೂಜೆ ಮಾಡಿಸಿ ಆ ನಾಟಿ ಪಾಯಸ ಅಂತ ಮಾಡ್ತಾರೆ. ನಾಟಿ ಪಾಯಸ ವಡೆ ಅದನ್ನು ತಿನ್ನೋಕೆ ಎಷ್ಟು ಆಸೆ ಅಂದರೆ ನನ್ನ ಚೈಲ್ಡ್ಹುಡ್ಡಿಂದನೂ ಯಾರ ಮನೆ ನಾಟಿ ಮಾಡ್ತಾರೆ, ಯಾರ ಮನೆ ಹೊಗೆ ಸಸಿ ಫಸ್ಟ್ ನೆಡ್ತಿದ್ದಾರೆ ಅವ್ರ ಮನೆಗೆ ಕೇಳ್ಕೊಂಡು ವಿಚಾರಿಸ್ಕೊಂಡು ಅಲ್ಲಿ ಹೋಗಿ ತಿನ್ಕೊಂಬರೋದು. ಆದರೆ ಈ ಥರ ಕಲ್ಚರ್ ಇದೆ ದೇಶದಲ್ಲಿ. ಬಿರಿಯಾನಿ ಯಾರಿಗೆ ಇಷ್ಟ ಇಲ್ಲ? ಸಾವಿರ ಮನೆ ರಂಜಾನ್ದು ಬಕ್ರೀದ್ ಬಿರಿಯಾನಿ ಯಾರಿಗೆ ಇಷ್ಟ ಇರಲ್ಲ? ಯಾರಿಗೆ ಸಾವಿರಗಳ ಮುಸ್ಲಿಮ್ಸ್ ಮನೆದು ಪಾಯಸ ಇಷ್ಟ ಇರಲ್ಲ? ನಿಸ್ಕೊಂಡು ತಿಂತಾರಲ್ವಾ? ನಿಜವಾಗ ತಿಂತಿದೀವಲ್ವಾ, ಬದುಕ್ತಿದೀವಲ್ವಾ? ನಾವು ಸಮಾಜಕ್ಕೂ ಅದೇ ಸಂದೇಶ ಕೊಡೋಣ, ಹಿಂಗೆ ಇರಿ ಅಂತ ಹೇಳೋಣ. ಯಾಕೆ ಕಿತ್ತಾಡಿ ಸಾಯಿಸೋದು? ಯಾರು ಕಿತ್ತಾಡಿಸ್ತಾರಲ್ಲ ಆಕಾಶ್, ನೀವು ನೋಡಿ ಯಾವ ರಾಜಕಾರಣಿಗಳು ಯಾರು ಪ್ರಚೋದನೆ ಮಾಡ್ತಾರೆ ಎರಡೂ ಕಡೆನೂ. ಅವ್ರ ಮಕ್ಕಳೆಲ್ಲ ಆರಾಮಾಗಿ ಫಾರಿನಲ್ಲಿ ಹೋಗಿ ಸೆಟ್ಲಿದ್ದಾರೆ. ಅಬ್ರಾಡಲ್ಲಿ ಬೇಕಾದಂಗೆ ಓದ್ಕೊಂಡು ಅಲ್ಲಿ ಯಾವ್ಯಾವ ಕಮ್ಯುನಿಟಿ ಅಂತ ನೋಡಿದೆ ಫ್ರೆಂಡ್ಸ್ಗಳು ಮಾಡಿಕೊಂಡು ಇವ್ರೂ ಒಳ್ಳೊಳ್ಳೆ ಬಿಸ್ನೆಸ್ಗಳೆಲ್ಲ ಮುಸ್ಲಿಮ್ಸ್ಗಳ ಜೊತೆ ಹಿಂದೂಗಳ ಜೊತೆ ಮುಸ್ಲಿಮ್ಸ್ಗಳು ದ್ವೇಷ ಹಚ್ತಾನೆ ಇರ್ತಾರೆ. ಅಲ್ಲಿ ಬಿಸ್ನೆಸ್ಸು ದುಡ್ಡು ಮಾಡೋಕ್ಕೆ ಜಾತಿ ಧರ್ಮ ಇಲ್ಲದೆ ಆರಾಮಾಗಿರ್ತಾರೆ. ಬಡ್ದಾಡ್ಕೊಂಡು ಹೊಡೆದಾಡ್ಕೊಂಡು ಸಾಯೋದು ನಾವು ಮಿಡ್ಲ್ ಕ್ಲಾಸ್ ಜನ, ಲೋವರ್ ಮಿಡ್ಲ್ ಕ್ಲಾಸ್ ಜನ. ಮಿಡ್ಲ್ ಕ್ಲಾಸ್ ಹುಡುಗಿರಿಗೆ ಹೇಳೋದಿಷ್ಟೆ, ಬೀಳ್ಬೇಡಿ ಟ್ರ್ಯಾಪ್ಗೆ. ವಾಟ್ಸಾಪ್ ಯೂನಿವರ್ಸಿಟಿಲಿ ಬರೋ ಮೆಸೇಜ್ಗಳನ್ನ ನಂಬೇಡಿ. ನಿಮ್ಮದೇ ಆದ ಜೀವನ ಇದೆ, ಯಾಕೆ ಹೊಡೆದಾಡ್ತೀರಾ, ಕಿತ್ತಾಡ್ತೀರಾ? ನಿಮ್ಮ ಸುತ್ತ ಒಂದ್ಸತಿ ಕಣ್ಣು ಹಾಯಿಸಿ. ಫೇಸ್ಬುಕ್ಕಲ್ಲಿ ಬರೋದು, ವಾಟ್ಸಪ್ಪಲ್ಲಿ ಬರೋ ಫಾರ್ವರ್ಡ್ಗಳಲ್ಲಿ ಇವ್ನು ಹಿಂಗೆ ಮಾಡಿದ್ನಂತೆ ಅದನ್ನು ನಂಬೋಕ್ಕೂ ಮುಂಚೆ ನಿಮ್ಮ ಸುತ್ತ ಒಂದ್ಸತಿ ಕಣ್ಣು ಹಾಯಿಸಿ. ನನ್ನ ಫ್ರೆಂಡ್ ರಹೀಮು, ನನ್ನ ಫ್ರೆಂಡ್ ಆಯಿಷಾ, ನನ್ನ ಫ್ರೆಂಡ್ ಫಾತಿಮಾ, ನನ್ನ ಫ್ರೆಂಡ್ ಗುರು, ನನ್ನ ಫ್ರೆಂಡ್ ರಘು, ನನ್ನ ಫ್ರೆಂಡ್ ಲಕ್ಷ್ಮಣ ಹೆಂಗಿದ್ದಾರೆ? ಆರಾಮಾಗಿ ನನ್ನ ಜೊತೆ ಚೆನ್ನಾಗಿದ್ದಾರಲ್ವಾ? ಅಲ್ಲೆಲ್ಲೋ ನಡೀತಾ ಇದೆ ಅನ್ನುವಂಥ ಯಾವುದೋ ಕಥೆಯ ನರೇಟಿವ್ನ ಇಟ್ಕೊಂಡು ಇಲ್ಲಿ ನಿಮ್ಮ ಸುತ್ತ ಇರೋ ವಾತಾವರಣ ಯಾಕೆ ಹಾಳು ಮಾಡ್ಕೊತೀರಾ? ಎಲ್ಲರೂ ಇದನ್ನು ಯೋಚನೆ ಮಾಡೋಕ್ಕೆ ಶುರು ಮಾಡಿಕೊಂಡ್ರೆ, ಎಲ್ಲರೂ ನಮ್ಮವರೇ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿಕೊಂಡ್ರೆ ತುಂಬ ಆರಾಮಾಗಿರುತ್ತೆ. ಹಳ್ಳಿ ಜೀವನ ಹೆಂಗಿರುತ್ತೆ ಗೊತ್ತಾ? ನಮ್ಮ ಮನೇಲಿ ಸಾಸಿವೆ ಇಲ್ಲ ಅಂತ ಅಂದರೆ ನಾವು ಹಿಂದೆ ಮನೆ ಇರೋ ಸಣಕನ ಹತ್ರ ಹೋಗ್ಬಿಟ್ಟು, ಸಣಕ ಸಾಸಿವೆ ಖಾಲಿ ಆಗೈತೆ ಕೊಡಿಲಿ, ಒಂಚೂರು ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ತಂದು ಕೊಡ್ತೀನಿ. ಅವ್ರದ್ದು ಹೆಂಗಿರುತ್ತೆ ಅಂತಂದರೆ ನಾವು ಅಮ್ಮಂಗೆ ಬಂದು ಹೇಳ್ತಿರ್ತಾರೆ, ಸಬನ ಟೊಮಾಟೊ ಖಾಲಿಯಾಗಿ ಇತ್ಕಣೆ, 2 ಟೊಮಾಟೊ ಕೊಡೆ, ಸಾರು ಮಾಡಿದ್ಮೇಲೆ ಆಮೇಲೆ ಭತ್ತನೆಲ್ಲ ಆಟೋದವನು ತಗೊಂಡು ನಿಂಗೆ ಕೊಡ್ತೀನಿ. ದಿಸ್ ಇಸ್ ದ ಕಲ್ಚರ್ ಆಫ್ ಕರ್ನಾಟಕ, ದಿಸ್ ಇಸ್ ದ ಕಲ್ಚರ್ ಆಫ್ ಇಂಡಿಯಾ. ಈ ದೇಶ ವಿಭಜನೆ ಆದ ಸಂದರ್ಭದಲ್ಲೇ ಈ ದೇಶದಲ್ಲಿ ಇದ್ದಂಥ ಬಾಂಧವ್ಯನ ಕಿತ್ತಾಕಕ್ಕಾಗಲಿಲ್ಲ. 2 ದೇಶ ಮಾಡಿಬಿಟ್ರು. ಅವರು ರಾಜಕೀಯ ತೆವಲಿಗೆ, ಅವರು ಅಧಿಕಾರದ ತೆವಲಿಗೆ 2 ದೇಶ ಮಾಡಿಬಿಟ್ರು. ಆದರೆ ಬಾಂಧವ್ಯನ ಕೀಳಕ್ಕಾಯ್ತಾ? ಬಾಂಧವ್ಯನ ಕೀಳಕ್ಕಾಗಲಿಲ್ಲ. ಇಲ್ಲಿಯ ಜನ ಈ ನೆಲದ ಜೊತೆಗೆ ನಮಗೊಂದು ಅಟ್ಯಾಚ್ಮೆಂಟ್ ಇದೆ ಅಂಥೇಳಿ ಇಲ್ಲೇ ಉಳ್ಕೊಂಡ್ರು. ಹುಬ್ಬುಲ್ ವತನ್ ಮಿನಲ್ ಈಮಾನ್ ಅಂತ ಖುರಾನಲ್ಲಿ ಒಂದು ಸೆಂಟೆನ್ಸ್ ಇದೆ. ಇದರ ಅರ್ಥ ತಾಯಿನೆಲ ಎಲ್ಲಕ್ಕಿಂತಲೂ ಮಿಗಿಲು ಅಂತ ಖುರಾನ್ ಹೇಳುತ್ತದನ್ನ. ತಾಯಿನೆಲವನ್ನು ಪ್ರೀತಿಸುವುದು, ಗೌರವಿಸುವುದು ಈಮಾನಿನ ಭಾಗ ಅಂತ, ಇನ್ನು ಧರ್ಮದ ಭಾಗ ಅಂತ. ಸೊ ನಾವು ತಾಯಿನೆಲವನ್ನು ಎಷ್ಟು ಅಗಾಧವಾಗಿ ಪ್ರೀತಿಸ್ತೀವಿ ಅಂತ ಅಂದರೆ, ಭಾರತ ಅಖಂಡ ಭಾರತವಾಗಿ ಉಳ್ಕೊಳ್ಬೇಕು, ಬ್ರಿಟಿಷರ ದಾಸ್ಯದಿಂದ ಮುಕ್ತಿಗೊಳ್ಬೇಕು ಅಂತ ಹೇಳಿ ಈ ದೇಶಕ್ಕೋಸ್ಕರ ನಾವೆಲ್ಲರೂ ಹೋರಾಟ ಮಾಡಿದ್ದೀವಲ್ವ. ಹಿಂದೂಗಳು ಹೋರಾಟ ಮಾಡಿದ್ದಾರೆ, ಮುಸಲ್ಮಾನರು ಹೋರಾಟ ಮಾಡಿದ್ದಾರೆ. ಯಾರೋ ಥರ್ಡ್ ಪರ್ಸನ್ ಬಂದು ಬಿತ್ತಿದಂಥ ಒಡೆದಾಳುವ ನೀತಿಗೋಸ್ಕರ ಅವರು ಒಡೆದ್ರು ಅಂತ ಹೇಳಿ ನಾವು ಒಡೆದು ಹೋಗಿ ಈ ದೇಶವನ್ನು ಛಿದ್ರ ಮಾಡೋದು. ಈ ದೇಶಕ್ಕೊಂದು ದೊಡ್ಡ ಶಕ್ತಿ ಇದೆ. ಈ ದೊಡ್ಡ ಶಕ್ತಿ ಯಾವುದರಿಂದ ಕಡಿಮೆ ಆಗ್ತಾ ಬರ್ತಾ ಇದೆ ಅಂದರೆ ನಮ್ಮ ಈ ಕಿತ್ತಾಟಗಳಿಂದ, ನಮ್ಮ ಈ ರಾಜಕೀಯ ತೆವಲುಗಳಿಂದ. ಇದನ್ನು ಬಿಟ್ಟು ಆರಾಮಾಗಿ ಬದುಕಿದ್ರೆ ನಿಜವಾಗ್ಲೂ ವಿಶ್ವಗುರು ಆಗುವಂಥ ಶಕ್ತಿ, ತಾಕತ್ತು ಭಾರತಕ್ಕಿದೆ. ಮತ್ತು ಭಾರತವನ್ನು ಈ ಹಿಂದೆಯೂ ಕೂಡ ಇಡೀ ಪ್ರಪಂಚ ಪ್ರೀತಿಸ್ತಾ ಇದ್ದಿದ್ದು ಯಾವ ಕಾರಣಕ್ಕೆ ಅಂದರೆ ಇಲ್ಲಿಯ ಭ್ರಾತೃತ್ವ ಭಾವನೆಗೆ. ಇಲ್ಲಿನ ಹಿಂದೂ, ಮುಸಲ್ಮಾನರು, ಸಿಖ್ಖರು, ಜೈನರು, ಕ್ರೈಸ್ತರು ಎಷ್ಟು ನೆಮ್ಮದಿಯಾಗಿ ಬದುಕ್ತಿದ್ದಾರೆ, ಇಲ್ಲಿ ಎಷ್ಟು ಧರ್ಮಗಳ ಉಗಮ ಆಗಿದೆ, ಇಲ್ಲಿ ಎಷ್ಟು ಪರಂಪರೆಗಳು ಬೆಳೆದು ಬಂದಿದ್ದಾವೆ ಅನ್ನುವಂಥ ಕಾರಣಕ್ಕೆ. ಈ ದೇಶದ ಇತಿಹಾಸ ಹೇಳುತ್ತೆ, ರಾಜರ ಆಳ್ವಿಕೆಯ ಸಂದರ್ಭದಿಂದಲೂ ಕೂಡ ಎಲ್ಲ ಹಿಂದೂ ರಾಜರ ಅಥವಾ ಮರಾಠ ರಾಜರ, ನಿಜಾಮರ, ಎಲ್ಲರ ಅಥವಾ ನಮ್ಮ ಒಡೆಯರ್ ಇದರಲ್ಲೂ ಕೂಡ ಅಷ್ಟೇ, ಡೈನಸ್ಟಿನಲ್ಲೂ ಕೂಡ ಅಷ್ಟೇ, ಎಲ್ಲ ಸಮುದಾಯಗಳ ರೆಪ್ರೆಸೆಂಟೇಟಿವ್ಸ್ಗಳು ಅವರ ಮಂತ್ರಿಮಂಡಲದಲ್ಲಿ ಇರ್ತಾ ಇದ್ರು. ಅದು ಈ ನೆಲದ ಸೌಹಾರ್ದತೆಯನ್ನು ತೋರಿಸುತ್ತೆ. ಇಂಥ ಒಂದು ಪರಂಪರೆಯನ್ನು
ನಿಮ್ಮ ಯಾವುದೋ ತೆವಲುಗಳಿಗೋಸ್ಕರ, ನಿಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಹಾಳು ಮಾಡಬೇಡಿ ಅನ್ನೋದೇ ಯಾವಾಗಲೂ ನನ್ನ ವಾದ. ಈ ವಾದವನ್ನು ಹೇಳ್ತೀನಿ ಅಂತಲೇ ಕೆಲವರಿಗೆ ಹೊಟ್ಟೆ ಉರಿ, ಕಣ್ಣುರಿ ಎಲ್ಲ ಶುರುವಾಗಿರುತ್ತೆ. ಎಲ್ಲೆಲ್ಲೋ ಉರಿ. ತಣ್ಣಗಿರಿ ಅಂದರೆ ಇರಬಾರ್ದು ಅಂತ ಬಯಸೋರು ಇರ್ತಾರಲ್ಲ, ಅಂಥವ್ರಿಗೆಲ್ಲ ಉರಿ ಖಂಡಿತವಾಗ್ಲೂ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.